ನಮಸ್ಕಾರ. ಜ್ಯೋತಿಷ್ಯವಾಣಿಯ ಆತ್ಮೀಯ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ. ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ. ವೃಶ್ಚಿಕ ರಾಶಿ ಕೇವಲ ಹೆಸರು ಕೇಳಿದರೂ ಒಂದು ನಿಗೂಢತೆ, ಒಂದು ತೀಕ್ಷ್ಣತೆ, ಒಂದು ಅಜ್ಞಾತ ಶಕ್ತಿ ನಮ್ಮ ಮನಸ್ಸನ್ನು ಸೆಳೆಯುತ್ತದೆ ಅಲ್ಲವೇ? ಈ ರಾಶಿ ಚಕ್ರದ 8ನೆಯ ರಾಶಿ ತನ್ನೊಂದಿಗೆ ಆಳವಾದ ಭಾವನೆಗಳು, ಅಮೂಲ್ಯ ರಹಸ್ಯಗಳು ಮತ್ತು ಅಚಲವಾದ ನಿಷ್ಠೆಯನ್ನು ಹೊತ್ತು ತರುತ್ತದೆ. ಮುಂದಿನ ಈ ವೃಶ್ಚಿಕ ಕಾಲವು ಇಡೀ ಬ್ರಹ್ಮಾಂಡದ ಶಕ್ತಿಯನ್ನೇ ಬದಲಿಸಲಿದೆ ಅನ್ನೋದು ನಿಮ್ಗೆ ಗೊತ್ತಾ? ನನ್ನ ಹೃದಯಕ್ಕೆ ತುಂಬ ಹತ್ತಿರವಾದ ರಾಶಿ ಇದು. ಯಾಕೆ ಗೊತ್ತಾ? ನಾನು ಕೂಡ ವೃಶ್ಚಿಕ ಮತ್ತು ಧನುರಾಶಿಯ ಸಂಧಿಕಾಲದಲ್ಲಿ ಹುಟ್ಟಿದವಳು. ಅಂದ್ರೆ ನನ್ನಲ್ಲಿ ವೃಶ್ಚಿಕದ ಆಳವಾದ ಗುಣಗಳು ಇವೆ, ಧನುವಿನ ಉತ್ಸಾಹವೂ ಇದೆ. ಹಾಗಾಗಿ ಈ ರಾಶಿಯ ಬಗ್ಗೆ ನಾನು ಮಾತನಾಡುವಾಗ ಅದೊಂದು ವೈಯಕ್ತಿಕ ಅನುಭವವಾಗಿ ಮಾರ್ಪಡುತ್ತದೆ. ಇವತ್ತು ನಾವು ಕೇವಲ ವೃಶ್ಚಿಕ ರಾಶಿಯವರ ಬಗ್ಗೆ ಮಾತನಾಡುತ್ತಿಲ್ಲ, ಬದಲಾಗಿ ಅವರು ಸ್ನೇಹಿತರಾಗಿ ಹೇಗಿರುತ್ತಾರೆ, ಅವರೊಂದಿಗೆ ನಮ್ಮ ಸ್ನೇಹ ಹೇಗಿರಬೇಕು, ಏನೆಲ್ಲ ನಿರೀಕ್ಷೆ ಇಡಬಹುದು, ಏನೆಲ್ಲ ನಿರೀಕ್ಷೆ ಇಡಬಾರದು, ನಮ್ಮ ಸ್ನೇಹವನ್ನು ಗಟ್ಟಿಗೊಳಿಸುವ ಗುಣಗಳು ಯಾವುವು ಮತ್ತು ನಮ್ಮ ಸ್ನೇಹವನ್ನೇ ಮುರಿದು ಹಾಕುವ ಅಂಶಗಳು ಯಾವುವು, ಇವೆಲ್ಲವನ್ನೂ ಆಳವಾಗಿ ತಿಳಿಯೋಣ. ಈ ವಿಡಿಯೋ ನಿಮಗೆ ಒಂದು ಮಾರ್ಗದರ್ಶಿಯಾಗಿದೆ, ನಿಮ್ಮ ಸ್ನೇಹಿತೆ ಗಾರ್ಗಿಯ ಜೀವನ ಪಾಠಗಳಾಗಿವೆ. ಒಂದು ನಿಮಿಷ, ಅದಕ್ಕೂ ಮೊದಲು ಒಂದು ಪ್ರಮುಖ ವಿಷಯ. ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ, ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೂ ಶೇರ್ ಮಾಡಿ. ಯಾಕೆಂದ್ರೆ ಮುಂದಿನ ನಿಮಿಷಗಳಲ್ಲಿ ನಾವು ವೃಶ್ಚಿಕ ರಾಶಿಯವರ ಬಗ್ಗೆ ಹೇಳುವ ವಿಷಯಗಳು ನಿಮ್ಮನ್ನು ಬೆರಗುಗೊಳಿಸುತ್ತವೆ. ಅಲ್ಲದೆ ನಿಮ್ಮ ಜೀವನದಲ್ಲಿರುವ ವೃಶ್ಚಿಕ ರಾಶಿಯ ಸ್ನೇಹಿತರಿಗಾಗಿ ಅಥವಾ ನೀವೇ ವೃಶ್ಚಿಕ ರಾಶಿಯವರಾಗಿದ್ದರೆ ವೃಶ್ಚಿಕ ರಾಶಿಯ ಸ್ನೇಹ ಅಂದ್ರೆ ಒಂದು ರಹಸ್ಯ ಮಂತ್ರವಿದ್ದಂತೆ ಅಂತ ಕಮೆಂಟ್ ಮಾಡಿ. ನೋಡೋಣ ಎಷ್ಟು ಜನಕ್ಕೆ ಇದು ನಿಜ ಅನಿಸುತ್ತೆ ಅಂತ. ವೃಶ್ಚಿಕ ರಾಶಿಯವರೊಂದಿಗೆ ಸ್ನೇಹಿತರಾಗಿರುವುದು ನಿಜಕ್ಕೂ ಒಂದು ವಿಶೇಷ ಅನುಭವ. ಈ ವಿಷಯವನ್ನು ನೀವೊಂದು ಹೆಮ್ಮೆಯ ಸಂಗತಿಯನ್ನಾಗಿ ನೋಡಬೇಕು. ಯಾಕೆ ಗೊತ್ತಾ? ವೃಶ್ಚಿಕ ರಾಶಿಯವರ ಜೀವನದಲ್ಲಿ ವಿಶ್ವಾಸ ಎಂಬುದು ಒಂದು ಮಹಾಯುದ್ಧ ಇದ್ದಂತೆ. ಸುಮಾರು 90% ಸಮಯ ಅವರು ಯಾರನ್ನೂ ಸುಲಭವಾಗಿ ನಂಬುವುದಿಲ್ಲ. ಆದರೆ ಒಮ್ಮೆ ಅವರು ನಿಮ್ಮನ್ನು ನಂಬಿದರೆ ಆ ನಂಬಿಕೆ 100% ಗಟ್ಟಿಯಾಗಿರುತ್ತದೆ. ಇದು ಅವರ ಅತ್ಯಂತ ಪ್ರಮುಖ ಗುಣ. ಅವರು ನಿಮ್ಮನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸುವುದಿಲ್ಲ, ಯಾಕೆಂದ್ರೆ ಅವರು ನಿಮ್ಮನ್ನು ಆರಿಸಿಕೊಂಡಿರುತ್ತಾರೆ. ಅವರ ಆಂತರಿಕ ವಲಯ, ಅಂದರೆ ಅವರ ಹೃದಯಕ್ಕೆ ಹತ್ತಿರವಾದ ಜನರ ವಲಯ ತುಂಬಾ ಸೀಮಿತವಾಗಿರುತ್ತದೆ. ಹೊರಗಿನವರೊಂದಿಗೆ ಅವರು ಚೆನ್ನಾಗಿ ಮಾತನಾಡುತ್ತಾರೆ, ಬೆರೆಯುತ್ತಾರೆ. ಆದರೆ ಅವರ ಆತ್ಮಕ್ಕೆ ಪ್ರವೇಶ ಸಿಗೋದು ಕೆಲವೇ ಆಯ್ದ ಆತ್ಮಗಳಿಗೆ ಮಾತ್ರ. ಹಾಗಾಗಿ ನೀವು ಅವರ ಆಂತರಿಕ ವಲಯದಲ್ಲಿದ್ದರೆ ನೀವು ನಿಜವಾಗಲೂ ಅದೃಷ್ಟವಂತಲು ಎಂದು ತಿಳಿದುಕೊಳ್ಳಿ. ಅವರ ಮನಸ್ಸಿನ ಇನ್ನೊಂದು ಪದರನ್ನು ಭೇದಿಸಿದಾಗ ನಿಮಗೆ ಎಂತಹ ಸತ್ಯಗಳು ಗೊತ್ತಾಗಬಹುದು ಅಂತ ಊಹಿಸಲು ಸಾಧ್ಯನಾ? ವೃಶ್ಚಿಕ ರಾಶಿಯವರ ಇನ್ನೊಂದು ಅಚ್ಚರಿ ಸಂಗತಿ ಏನೆಂದರೆ ಅವರು ಅತ್ಯಂತ ಸೂಕ್ಷ್ಮ ವೀಕ್ಷಕರು. ನೀವು ಸ್ನೇಹಿತರೊಂದಿಗೆ ಕುಳಿತು ಮಾತನಾಡುವಾಗ ಅವರು ಹೆಚ್ಚೇನು ಮಾತನಾಡುವುದಿಲ್ಲ. ಆದರೆ ನಿಮ್ಮ ಕೋಣೆಗೆ ಪ್ರವೇಶಿಸಿದ ಕ್ಷಣದಿಂದ ಹಿಡಿದು ಅದರಲ್ಲಿ ಆದ ಬದಲಾವಣೆಗಳು, ನಿಮ್ಮ ಮೈಭಾಷೆ, ನಿಮ್ಮ ಕಣ್ಣುಗಳು ಹೇಳುವ ಮಾತು, ಪ್ರತಿಯೊಂದು ಸಣ್ಣ ಅಂಶವನ್ನು ಅವರು ಅತ್ಯಂತ ಆಳವಾಗಿ ಗಮನಿಸುತ್ತಾರೆ. ನಿಮ್ಮ ಮಾತುಗಳಿಗಿಂತ ನಿಮ್ಮ ಕಣ್ಣುಗಳು ಏನನ್ನು ಹೇಳುತ್ತಿವೆ, ನಿಮ್ಮ ಮೈಭಾಷೆ ಯಾವ ಭಾವನೆಯನ್ನು ಹೊರಹಾಕುತ್ತಿದೆ ಎಂಬುದನ್ನು ಅವರು ಗ್ರಹಿಸುತ್ತಾರೆ. ಹಾಗಾಗಿ ಅವರ ಮುಂದೆ ಸುಳ್ಳು ಹೇಳುವ ಪ್ರಯತ್ನ, ನಟನೆ ಅಥವಾ ಮೋಸ ಮಾಡುವ ಯೋಚನೆಯನ್ನು ಎಂದಿಗೂ ಮಾಡಬೇಡಿ. ಯಾಕೆಂದ್ರೆ ಅವರು ನಿಮ್ಮನ್ನು ಸುಲಭವಾಗಿ ಗುರುತಿಸುತ್ತಾರೆ. ಅವರ ಮುಂದೆ ನಿಮ್ಮ ನಿಜವಾದ ವ್ಯಕ್ತಿತ್ವವನ್ನು ಮರೆಮರಿಸುವುದು ಅಸಾಧ್ಯ. ನಿಮ್ಮ ವೃಶ್ಚಿಕ ಸ್ನೇಹಿತರು ಇದನ್ನ ಓದಿದ್ರೆ ಹೌದು ನಾನು ಹೀಗೆ ಅಂತ ಖಂಡಿತ ಹೇಳ್ತಾರೆ. ಅವರಿಗೆ ಶೇರ್ ಮಾಡಿ. ನಿಮ್ಮ ವೃಶ್ಚಿಕ ಸ್ನೇಹಿತರು ನಿಮ್ಮ ಯಾವ ಸಂಘ ಬದಲಾವಣೆಯನ್ನು ಗಮನಿಸಿ ಆಶ್ಚರ್ಯಗೊಳಿಸಿದ್ದಾರೆ? ಕಮೆಂಟ್ ಮಾಡಿ. ಮೂರನೆಯದಾಗಿ, ವೃಶ್ಚಿಕ ರಾಶಿಯವರು ರಹಸ್ಯಗಳನ್ನು ಕಾಪಾಡುವ ಕಾವಲುಗಾರರು. ಅವರೊಂದಿಗೆ ನೀವು ಯಾವುದೇ ಸಂಕೋಚವಿಲ್ಲದೆ ನಿಮ್ಮ ಹೃದಯದ ಮಾತುಗಳನ್ನು ಹೇಳಬಹುದು. ಯಾಕೆಂದ್ರೆ ಅವರು ನಿಮ್ಮ ರಹಸ್ಯಗಳನ್ನು ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಹೇಳುವವರಲ್ಲ. ಅವರು ನಿಮ್ಮ ಗುಟ್ಟುಗಳನ್ನು ತಮ್ಮೊಳಗೆ ಆಳವಾಗಿ, ಸುರಕ್ಷಿತವಾಗಿ ಹುದುಗಿಡುತ್ತಾರೆ. ಅವು ಎಂದಿಗೂ ಹೊರಬರುವುದಿಲ್ಲ. ಇದು ಅವರ ಸ್ನೇಹದ ಅತ್ಯಂತ ಬಲವಾದ ಅಡಿಪಾಯ. ಆದರೆ ಅವರ ಈ ವಿಶ್ವಾಸಕ್ಕೆ ನೀವು ಎಂದಿಗೂ ದ್ರೋಹ ಬಗೆಯಬಾರದು. ಒಮ್ಮೆ ನೀವು ಅವರ ನಂಬಿಕೆಯನ್ನು ಕಳೆದುಕೊಂಡರೆ ಆ ಬಾಗಿಲು ಮತ್ತೆ ತೆರೆಯುವುದು ಬಹಳ ಕಷ್ಟ, ಬಹುಶಃ ಅಸಾಧ್ಯ ಎಂದರೂ ತಪ್ಪಾಗಲಾರದು. ಅವರ ಜೀವನದಲ್ಲಿ 2ನೇ ಅವಕಾಶಗಳು ಅತಿ ವಿರಳ. ಹಾಗಾಗಿ ವೃಶ್ಚಿಕ ರಾಶಿಯವರ ಸ್ನೇಹವನ್ನು ಪಡೆದಿದ್ದರೆ ಅದನ್ನು ಕಣ್ಣೆರೆಪ್ಪೆಯಂತೆ ಕಾಪಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಎಂತಹ ಗುಟ್ಟುಗಳನ್ನು ಕಾಪಾಡುವ ಸ್ನೇಹಿತರಿದ್ದರೆ ನಿಮ್ಮ ಸಂಬಂಧ ಎಷ್ಟು ಸುರಕ್ಷಿತ ಎಂದು ಯೋಚಿಸಿ.
ಅನೇಕ ಬಾರಿ ನಿಮಗೆ ಅನಿಸಬಹುದು ಅವರು ತುಂಬ ಕಠಿಣ ಸ್ವಭಾವದವರು ಎಂದು. ಅವರು ತಮ್ಮ ಮೇಲೂ ಇತರರ ಮೇಲೂ ಕಠಿಣವಾಗಿರುತ್ತಾರೆ. ಅವರ ಮಾತುಗಳು ಕೆಲವೊಮ್ಮೆ ನೇರವಾಗಿ ಕಟುವಾಗಿ ಕೇಳಬಹುದು. ಅವರು ಅತಿ ಹೆಚ್ಚು ಪ್ರಾಮಾಣಿಕರು. ಹಾಗಾಗಿ ಕಹಿಯಾದರೂ ಸತ್ಯವನ್ನು ನೇರವಾಗಿ ಹೇಳಲು ಅವರು ಹಿಂಜರಿಯುವುದಿಲ್ಲ. ನಾನು ಸತ್ಯವನ್ನು ಹೇಳುತ್ತಿದ್ದೇನೆ, ಅದು ನಿಮಗೆ ನೋವಾದರೂ ಸರಿ ಎಂಬುದು ಅವರ ತತ್ವ. ಸ್ನೇಹಿತರಾಗಿ ನೀವು ಅವರ ಈ ಗುಣವನ್ನು ಅರ್ಥಮಾಡಿಕೊಳ್ಳಬೇಕು. ಅವರ ಮಾತುಗಳನ್ನು ಹೃದಯಕ್ಕೆ ಹಚ್ಚಿಕೊಳ್ಳಬೇಡಿ. ಬದಲಾಗಿ ಅವರ ಉದ್ದೇಶವನ್ನು ಅರ್ಥಮಾಡಿಕೊಳ್ಳಿ. ಅವರು ನಿಮ್ಮ ಒಳಿತಿಗಾಗಿ, ನಿಮ್ಮ ಪ್ರಗತಿಗಾಗಿ ಮಾತ್ರ ಮಾತನಾಡುತ್ತಾರೆ. ಅನಗತ್ಯವಾದ ವಿಷಯಗಳನ್ನು, ಸಿಹಿ ಮಾತುಗಳನ್ನು ಹೇಳಿ ನಿಮ್ಮನ್ನು ಮೆಚ್ಚಿಸಲು ಅವರು ಹೋಗುವುದಿಲ್ಲ. ಅವರ ಈ ಕಠಿಣ ಗುಣದ ಹಿಂದೆ ನಿಮ್ಮ ಮೇಲಿರುವ ಅಪಾರ ಪ್ರೀತಿ ಮತ್ತು ಕಾಳಜಿ ಇರುತ್ತದೆ. ಅವರು ಕಠಿಣ ಕಾಣಿದರೂ ಅವರ ಹೃದಯದಲ್ಲಿರುವ ಮೃದುತ್ವವನ್ನು ನೋಡಲು ವಿಶೇಷ ಕಣ್ಣುಬೇಕು. ಆದರೆ ಈ ಖಂಡಿತವಾದಿ ಸ್ವಭಾವದಿಂದ ಅವರ ಸಂಬಂಧಗಳಲ್ಲಿ ಕೆಲವೊಮ್ಮೆ ಎಂತಹ ದೊಡ್ಡ ತಪ್ಪುಗ್ರಹಿಕೆಗಳಾಗುತ್ತವೆ ಗೊತ್ತಾ? ವೃಶ್ಚಿಕ ರಾಶಿಯವರಿಗೆ ನೆನಪುಗಳನ್ನು, ಕ್ಷಣಗಳನ್ನು ಕಾಪಾಡಿಕೊಳ್ಳುವುದೆಂದರೆ ಅಚ್ಚುಮೆಚ್ಚು. ಹಳೆಯದಾಗಿ ಮರೆತು ಹೋದ ಯಾವುದೇ ವಿಷಯವನ್ನು ನೀವು ಕೇಳಿದರೆ ಅವರು ಅದನ್ನ ಸಂಪೂರ್ಣ ವಿವರಗಳೊಂದಿಗೆ, ದಿನಾಂಕದೊಂದಿಗೆ, ಆಗಿನ ಭಾವನೆಗಳೊಂದಿಗೆ ನಿಮಗೆ ಹೇಳುತ್ತಾರೆ. ಅವರ ನೆನಪಿನ ಶಕ್ತಿ ಅಗಾಧ. ಅವರ ಮೊಬೈಲ್ ಫೋನ್ ನೋಡಿದರೆ ನಿಮಗೆ ನೂರಾರು ಸ್ಕ್ರೀನ್ ಶಾಟ್ಗಳು, ಚಿಕ್ಕ ಚಿಕ್ಕ ವಿಷಯಗಳ ಫೋಟೋಗಳು ಸಿಗುತ್ತವೆ. ಅದೊಂದು ಹಸು ತನ್ನ ಕರುವನ್ನು ಪ್ರೀತಿಯಿಂದ ನೆಕ್ಕುವುದಾಗಲಿ, ಒಂದು ನಾಯಿ ತನ್ನ ಮರಿಗಳೊಂದಿಗೆ ಆಡುವುದಾಗಲಿ, ಅಥವಾ ಯಾವುದೋ ಒಂದು ಸುಂದರ ಸೂರ್ಯಾಸ್ತದ ದೃಶ್ಯವಾಗಲಿ, ಪ್ರತಿಯೊಂದು ಸಣ್ಣ ಸೂಕ್ಷ್ಮ ಸನ್ನಿವೇಶವೂ ಅವರ ಹೃದಯದಲ್ಲಿ ಅಚ್ಚಳಿಯದೆ ಉಳಿಯುತ್ತದೆ ಮತ್ತು ಅದನ್ನು ಅವರು ಭಾವನಾತ್ಮಕವಾಗಿ ಅನುಭವಿಸುತ್ತಾರೆ. ಪ್ರಪಂಚದ ಸೌಂದರ್ಯವನ್ನು, ಜೀವಂತಿಕೆಯನ್ನು ಅಷ್ಟೊಂದು ಆಳವಾಗಿ ಗ್ರಹಿಸುವ ಗುಣ ವೃಶ್ಚಿಕ ರಾಶಿಯವರಿಗಿದೆ. ನಿಮ್ಮ ವೃಶ್ಚಿಕ ಸ್ನೇಹಿತರ ಫೋನ್ ಗ್ಯಾಲರಿಯಲ್ಲಿ ನೀವು ಇಂತಹ ಎಷ್ಟು ಫೋಟೋಗಳನ್ನು ನೋಡಿದ್ದೀರಿ? ಇದನ್ನ ಅವರಿಗೆ ಕಳುಹಿಸಿ ಕೇಳಿ. ನಿಮಗೆ ಹಲವು ಬಾರಿ ಅನಿಸಿರಬಹುದು, ಇವರು ತುಂಬಾ ಸ್ವತಂತ್ರರು, ಇವರಿಗೆ ಯಾರ ಅಗತ್ಯವೂ ಇಲ್ಲ, ಸ್ನೇಹಿತರು ಬೇಕಾಗಿದ್ದಾರೋ ಇಲ್ಲವೋ ಅಂತ. ನಿಮ್ಮ ಮನಸ್ಸಿನಲ್ಲಿರುವ ಈ ಪ್ರಶ್ನೆಗೆ ಉತ್ತರ ಹೌದು, ಅವರಿಗೆ ಸ್ನೇಹಿತರು ಬೇಕು, ಆದರೆ ವಿಶಿಷ್ಟವಾದ, ಆಯ್ದ ಸ್ನೇಹಿತರು ಮಾತ್ರ. ಅವರು ನಿಜಕ್ಕೂ ಸ್ವತಂತ್ರ ಜೀವಿಗಳು. ಅವರು ತಮ್ಮ ಕೆಲಸಗಳನ್ನು ತಾವೇ ಮಾಡಿಕೊಳ್ಳಲು ಇಷ್ಟಪಡುತ್ತಾರೆ. ಒಮ್ಮೆ ಅವರು ಯಾವುದೇ ವಿಷಯದ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡರೆ ಅದನ್ನ ಸಾಧಿಸುವವರೆಗೂ ಅವರು ಬಿಡುವುದಿಲ್ಲ. ಅಸಾಧ್ಯ ಹಠಮಾರಿಗಳು. ಅವರು ಏನನ್ನು ಮಾಡಬೇಕು ಎಂದು ನಿರ್ಧರಿಸಿದರೆ ನೀವು ಎಷ್ಟೇ ಪ್ರಯತ್ನಿಸಿದರೂ ಅವರನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಅವರು ಗೋ ಗೆಟ್ಟರ್ಸ್, ಅಂದರೆ ಗುರಿಯನ್ನು ಸಾಧಿಸುವವರೆಗೂ ವಿಶ್ರಮಿಸುವುದಿಲ್ಲ. ಸ್ನೇಹಿತರಾಗಿ ನೀವು ಅವರ ಈ ಹಠಮಾರಿ ಸ್ವಭಾವವನ್ನು ಅರ್ಥಮಾಡಿಕೊಳ್ಳಬೇಕು. ಅವರಿಗೆ ಮನವರಿಕೆಯಾಗುವಂತೆ ಹೇಳಿದರೆ ಕೇಳುತ್ತಾರೆ, ಇಲ್ಲದಿದ್ದರೆ ನಿಮ್ಮ ಮಾತನ್ನು ತಲೆಕೆಡಿಸಿಕೊಳ್ಳುವುದಿಲ್ಲ. ಅವರು ಗೋ ಗೆಟ್ಟರ್ಸ್, ಅಂದರೆ ಗುರಿಯನ್ನು ಸಾಧಿಸುವವರೆಗೂ ವಿಶ್ರಮಿಸುವುದಿಲ್ಲ. ವೃಶ್ಚಿಕ ರಾಶಿಯವರು ಅತ್ಯಂತ ಅಂತಃಪ್ರಜ್ಞೆಯುಳ್ಳವರು, ಅಂದರೆ ಘಟನೆಗಳನ್ನು ಮೊದಲೇ ಊಹಿಸುವ ಶಕ್ತಿ ಅವರಲ್ಲಿರುತ್ತದೆ. ಅವರ ಆತ್ಮಪ್ರೇಮ ತುಂಬಾ ಹೆಚ್ಚು. ತಮ್ಮ ಆಂತರಿಕ ಲೋಕಕ್ಕೆ ಅವರು ಅಷ್ಟು ಸುಲಭವಾಗಿ ಯಾರನ್ನೂ ಪ್ರವೇಶಿಸಲು ಬಿಡುವುದಿಲ್ಲ. ಅವರ ಪ್ರಪಂಚ ಅತಿ ವೈಯಕ್ತಿಕ. ಸಾರಾಂಶದಲ್ಲಿ ಹೇಳುವುದಾದರೆ, ನೀವು ವೃಶ್ಚಿಕ ರಾಶಿಯ ಸ್ನೇಹಿತರಾಗಿದ್ದರೆ ಅಥವಾ ವೃಶ್ಚಿಕ ರಾಶಿಯವರು ನಿಮ್ಮ ಸ್ನೇಹಿತರಾಗಿದ್ದರೆ ನೀವು ನಿಜವಾಗಲೂ ಅದೃಷ್ಟವಂತರು ಮತ್ತು ಆಯ್ದವರು. ಯಾಕೆಂದ್ರೆ ನಿಮ್ಮನ್ನು ಸದಾ ರಕ್ಷಿಸುತ್ತಾರೆ. ಯಾವುದೇ ಹೊರಗಿನ ತೊಂದರೆಗಳಿಂದ ನಿಮ್ಮನ್ನು ಕಾಪಾಡಲು ಸದಾ ಸಿದ್ಧರಾಗಿ ನಿಲ್ಲುತ್ತಾರೆ. ಇದು ವೃಶ್ಚಿಕ ರಾಶಿಯ ಸ್ನೇಹದ ಅತಿ ದೊಡ್ಡ ಲಾಭ. ನಿಮ್ಮನ್ನು ರಕ್ಷಿಸುವ ವೃಶ್ಚಿಕ ರಾಶಿಯ ಸ್ನೇಹಿತರಿಗಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಅವರಿಗೆ ಎಷ್ಟು ಧನ್ಯವಾದ ಹೇಳಿದರೂ ಸಾಲದು. ನಿಮ್ಮ ವೃಶ್ಚಿಕ ಸ್ನೇಹಿತರು ನಿಮ್ಮನ್ನು ಹೇಗೆ ರಕ್ಷಿಸಿದ್ದಾರೆ? ಆ ಘಟನೆಯನ್ನು ಕಮೆಂಟ್ ಮಾಡಿ. ವೃಶ್ಚಿಕ ರಾಶಿಯವರಿಗೆ ಉತ್ತಮ ಸ್ನೇಹಿತರು ಯಾರು ಗೊತ್ತಾ? ಅವರು ಟಾರಸ್, ಕರ್ಕ, ಕನ್ಯಾ, ವೃಶ್ಚಿಕ, ಅಂದರೆ ವೃಶ್ಚಿಕರೇ ಉತ್ತಮ ಸ್ನೇಹಿತರು, ಮಕರ ಮತ್ತು ಮೀನರಾಶಿಯವರು. ಈ ರಾಶಿಗಳ ನಡುವೆ ಒಂದು ವಿಶೇಷ ಸಂಬಂಧವಿರುತ್ತದೆ. ವೃಶ್ಚಿಕ ರಾಶಿಯವರೊಂದಿಗೆ ಲೈಫ್ ಲಾಂಗ್ ಬಾಂಡ್, ಅಂದರೆ ಜೀವನ ಪರ್ಯಂತ ಸ್ನೇಹವನ್ನು ಉಳಿಸಿಕೊಳ್ಳಬೇಕೆಂದರೆ ಅವರ ವಿಶ್ವಾಸವನ್ನು ಅಷ್ಟು ಪವಿತ್ರವಾಗಿ, ಅಷ್ಟು ಶ್ರದ್ಧೆಯಿಂದ ಕಾಪಾಡಿಕೊಳ್ಳುವುದು. ಅವರು ನಿಮ್ಮನ್ನು ರಕ್ಷಿಸುವಂತೆ ನೀವು ಅವರ ದುರ್ಬಲತೆಗಳನ್ನು ರಕ್ಷಿಸಿದರೆ ನಿಮ್ಮ ಸ್ನೇಹ ಅಮರ. ಇದೇ ವೃಶ್ಚಿಕ ರಾಶಿಯ ಸ್ನೇಹದ ಅತಿ ದೊಡ್ಡ ರಹಸ್ಯ ಮತ್ತು ಯಶಸ್ಸಿನ ಮಂತ್ರ. ಈ ವಿಡಿಯೋ ನಿಮಗೆ ಹೇಗನಿಸಿತು? ನೀವೇನಾದರೂ ವೃಶ್ಚಿಕ ರಾಶಿಯವರಾಗಿದ್ದರೆ ನಿಮ್ಮ ಸ್ನೇಹಿತರ ಬಳಗ ದೊಡ್ಡದಾಗಿದೆಯಾ ಅಥವಾ ಸೀಮಿತವಾಗಿದೆಯಾ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಿನಲ್ಲಿ ತಿಳಿಸಲು ನನಗೆ ಖುಷಿಯಾಗುತ್ತದೆ. ನಿಮ್ಮ ಕಮೆಂಟ್ಗಳನ್ನು ನೋಡಲು ನಾನು ಸದಾ ಕಾತುರವಾಗಿರುತ್ತೇನೆ. ನನ್ನ ಜೀವನದಲ್ಲಿ ಕೇವಲ 1 ವರ್ಷದಲ್ಲಿ ಕೆಲವು ಮಾಂತ್ರಿಕ ಹೆಜ್ಜೆಗಳನ್ನು ಇಟ್ಟಿದ್ದರಿಂದ ಅದ್ಭುತ ಬದಲಾವಣೆಗಳಾದವು. ಆ ಯಾವ ಹೆಜ್ಜೆಗಳು, ಆ ಯಾವ ರಹಸ್ಯಗಳು ನನ್ನ ಜೀವನದಲ್ಲಿ ಮಾಂತ್ರಿಕ ಬದಲಾವಣೆಯನ್ನು ತಂದವು ಎಂದು ನಿಮಗೆ ತಿಳಿಯಲು ಆಸಕ್ತಿಯಿದೆಯಾ? ಹಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನಾನು ಅದನ್ನ ಖಂಡಿತ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ತುಂಬ ಪ್ರೀತಿ, ಆಶೀರ್ವಾದಗಳು. ನಿಮ್ಮ ಪ್ರೀತಿಯ ಗಾರ್ಗಿ.